ಹಾಯ್ ಫ್ರೆಂಡ್ಸ್, ರುಚಿ ಪಾಕ ಕನ್ನಡ 10 ಅಡುಗೆ ಮನೆಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ನಾನು ಮುಂಚೆನೇ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಫ್ರೈ ಮಾಡೋಣ. ಈಗ ನೋಡಿ, ಸ್ವಲ್ಪ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡೋಣ. ಈಗ ಟೊಮೆಟೊ ಹಾಕ್ಕೊಳ್ಳೋಣ, ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆಯಲ್ಲಿ ಟೊಮೆಟೊ ಬೇಯಬೇಕು. ಸ್ವಲ್ಪ ಗಟ್ಟಿ ಇರುತ್ತಲ್ವ, ಹಾಗಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೇಗನೆ ಮೆತ್ತಗಾಗುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು. ಹೀಗೆ ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳೋಣ. ನಿಮಗೆ ಯಾವ ಥರ ಖಾರ ಬೇಕಾಗುತ್ತಲ್ವ ಅಷ್ಟು ಹಾಕ್ಕೋಬೋದು. ನಮಗೆ ಸ್ವಲ್ಪ ಎರಡು ಸ್ಪೂನ್ ಖಾರದ ಪುಡಿ ಬೇಕಾಯಿತು, ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ. ಈಗ ಹಾಕಿದ್ದೀನಿ ನಾನು. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಗನೆ ಮಿಕ್ಸ್ ಮಾಡ್ಕೋಬೇಕು. ನಾನು 4 ಜನಕ್ಕೆ ಒಂದು ಮೊಟ್ಟೆ ಆಗಲ್ಲ, ಹಾಗಾಗಿ ಇಬ್ಬರಿಗೆ ಆದರೆ ಸರಿಯಾಗುತ್ತೆ. ನಾನು ಇನ್ನೊಂದು ಮೊಟ್ಟೆ ಹಾಕ್ಕೋತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೇಗನೆ ತಿರುಗಿಸ್ಬೇಕು, ಇಲ್ಲಾಂದರೆ ಪಾತ್ರೆಗೆಲ್ಲ ಅಂಟುತ್ತೆ. ಮತ್ತು ಅವು ದಪ್ಪ ಗಂಟು ಟೈಪ್ ಆಗ್ತವೆ. ಸ್ವಲ್ಪ ಸಣ್ಣಕ್ಕಿದ್ದರೆ ಇನ್ನೂ ಚೆನ್ನಾಗಿ ಇದಾಗ್ತವೆ ನೋಡಿ. ನಾನು ಹೊಡಿತಾ ಇದ್ದೀನಿ ನೋಡಿ. ಈಗ ಮಿಕ್ಸ್ ಬೇಗನೆ ಆಯಿತು. ಈಗ ಮೀಡಿಯಮ್ ಸೈಜ್ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, ಸಾಂಬಾರು ಕುದೀತಾ ಇದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇನ್ನೊಂದು 2 ನಿಮಿಷ ಕುದಿಯೋಕ್ಕೆ ಬಿಡೋಣ ಫ್ರೆಂಡ್ಸ್. ನೋಡಿ, ಈಗ ರೆಡಿ ಆಯಿತು ಸಾಂಬಾರು. ಸ್ಟವ್ ಆಫ್ ಮಾಡೋಣ. ನೋಡಿ ಹೇಗೆ ಬಂದಿದೆ ಮೊಟ್ಟೆ ಸಾಂಬಾರು. ಚೆನ್ನಾಗಿ ಬಂದಿದೆಲ್ವ. ರೊಟ್ಟಿ ಜೊತೆನೂ, ಚಪಾತಿ ಜೊತೆ, ಅನ್ನ ಜೊತೆ ಚೆನ್ನಾಗಿ ತಿನ್ಬೋದು. ನೋಡಿ, ಸರ್ವ್ ಮಾಡೋಣ. ನೋಡಿ, ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.